ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಫೇವರೇಟ್ ನನಗೆ ಅಂತ ಎಲ್ಲ ಕಮೆಂಟ್ ಮಾಡ್ತೀರಾ. ಆದರೆ ಆ ರಾಗಿನ ಬೆಳೆದು ಕೊಯ್ದು ಒಣಗಿಸಿ ಬೆಳೆಸೋರೊಳಗೆ ಆ ರಾಗಿ ನಿಮ್ಮ ಕೈಯೊಳಗೆ ನೋಡಿ ಎಷ್ಟು ಕಷ್ಟ ಬೀಳ್ತಾರೆ ನಮ್ಮ ರೈತರುಗಳು. ಆ ರೈತರಿಗೆ ಸರಿಯಾದ ಬೆಲೆ ಸಿಗಲ್ಲ ನೋಡಿ. ಎತ್ತುಗಳನ್ನ ಬಳಸಿದ್ರೆ ದುಡ್ಡು ಕೊಡಬೇಕು, ತಂದೆ ಮಗನೇ ಕಷ್ಟ ಬೀಳ್ತಾ ಇದ್ದಾರೆ. ಏನಣ್ಣ ಈ ರಾಗಿ ಎಷ್ಟು ಬಿಟ್ಟು ಬಂದು ಇಷ್ಟೆಲ್ಲ ರಾಗಿಗೆ ಉಡಿಯೋ ದುಡ್ಡು ಎಷ್ಟು ಬರುತ್ತೆ? ಅಷ್ಟೇ ಒಂದು 30,000 ಬಂದಿದೆ. ಖರ್ಚೆಲ್ಲ 20,000 ಆಯ್ತು. ಆದರೆ ನಿನ್ನ ಶ್ರಮ ಎಷ್ಟಿರಬೇಕು, ನೈಟ್ ಆ್ಯಂಡ್ ಡೇ ಎಷ್ಟು ನೀರು ಹಾಯಿಸ್ಕೊಂಡು ಕಷ್ಟ ಬಿದ್ದಿದ್ಯ ಹೇಳು. ಬೇಜಾನ್ ಕಷ್ಟ ಬಿದ್ದಿದ್ದೀವಿ. ಅದಕ್ಕೆ ಅಣ್ಣ ಸರಿಯಾದ ಬೆಲೆ ರೈತರಿಗೆ ಸಿಗ್ತಿಲ್ಲ. ಇದು ಸರ್ಕಾರಕ್ಕೆ ತಲುಪಬೇಕು. ನಿಮ್ಮ ಹೆಸರೇನು? ಸತೀಶ್ ಅಂತ. ಎಷ್ಟು ವರ್ಷ ವ್ಯವಸಾಯ? ಅಲ್ಲೇ ಒಂದು 30-40 ವರ್ಷದಿಂದ ಬೇಸಾಯ ಇಲ್ಲ. ಇನ್ನು ಇದು ರಾಗಿ ಬಿಟ್ಟರೆ ಬೇರೆ ಏನೋ ಬೆಳಿತೀರಾ? ಹಾಂ. ಕರೆಂಟ್ ಎಷ್ಟು ಗಂಟೆ ಬರುತ್ತೆ? ಒಂದು 5-4 ಅವರ್ ಕೊಡ್ತಾರೆ, ಬೆಳಿಗ್ಗೆ ಒಂದು 3 ಅವರ್ ಕೊಡ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ರೈತರೆ? ಬೆಳಿಗ್ಗೆ ಒಂದು ಕೊಟ್ಟರೆ ಅನುಕೂಲ. ಯಾಕೆ? ಕರಡಿ ಕಾಟ. ಹಾಂ, ನೈಟ್ ಅದು ಕರಡಿ ಕಾಟ. ಹಾವಿನ ಕಾಟ. ಹಾಂ. ಹಂಗಾಗಿ ನೋಡಿ ಸ್ನೇಹಿತರೆ, ರೈತರು ಅಂತೀರ. ರೈತರಿಗೆ ಕಷ್ಟ ಬೀಳದೆ ಯಾವುದೇ ಥರ ಸುಖ ಸಿಗಲ್ಲ ನೋಡಿ. ಇವ್ರ ಕಷ್ಟಗಳನ್ನ ನೋಡಿದ್ರೆ ಮೊದಲೆಲ್ಲ ಟ್ಯಾಕ್ಟರ್ ತುಳಿಯೋದು, ಕಡ್ಡೆ ಬಡಿಯೋದು, ಹಸು ಮಾತ್ರ ತುಳಿಸ್ತೀವಿ. ತುಳಿಸೋದು. ಇವಾಗೆಲ್ಲ ಟೆಕ್ನಿಕಲ್ಲು. ಸ್ಕೂಲ್ ಮುಗಿಸ್ಕೊಬಂದು ಈ ಥರ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಜಾಸ್ತಿ ಕೆಲಸ ಮಾಡ್ತಾನೆ ಅಂದರೆ ಅಣ್ಣ, ಮಕ್ಕಳು ಹಳ್ಳಿ ಮಕ್ಕಳೆಲ್ಲ ಚಾಲಕಾಗಿರ್ತಾರೆ ಅಣ್ಣ.